ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಹೇಗೆ ಶಾರ್ಟ್ ನೋಟ್ಸ್ನ ಮಾಡ್ಕೋಬೇಕು, ಹೇಗೆ ಶಾರ್ಟ್ ನೋಟ್ಸ್ನ ಬರ್ಕೋಬೇಕು ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತಾನೆ. ಓಕೆ, ಸೊ ಏನು ಈ ಶಾರ್ಟ್ ನೋಟ್ಸ್ ಮಾಡೋದ್ರ ಮೂಲಕ ನಮಗೇನು ಉಪಯೋಗ ಅಂತ ನಿಮ್ಮ ಕ್ವಶನ್ ಇದ್ದೇ ಇರ್ಬೋದು. ಸೊ ನಾನಿಲ್ಲಿ ಒಂದೇ ಒಂದು ಲೈನ್ ಹೇಳ್ತೀನಿ. ಈ ಶಾರ್ಟ್ ನೋಟ್ಸ್ ನಿಮ್ಗೆ ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ರೆಡ್ಯೂಸ್ ಅ ಲಾಟ್ ಆಫ್ ಟೈಮ್ ಕನ್ಸಂಪ್ಷನ್ ಡ್ಯೂರಿಂಗ್ ಯುವರ್ ಎಕ್ಸಾಮ್ಸ್. ಅದು ಬೋರ್ಡ್ ಎಕ್ಸಾಮ್ ಆಗಿರ್ಬೋದು, ಅಥವಾ ಸ್ಕೂಲ್ ಎಕ್ಸಾಮ್ ಆಗಿರ್ಬೋದು, ಅಥವಾ ಕಾಲೇಜ್ ಎಕ್ಸಾಮ್ ಆಗಿರ್ಬೋದು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಅದು KCET, ನೀಟ್, JEE ಆಗಿರ್ಬೋದು. ಓಕೆ, ಸೊ ಇಲ್ಲಿ ನೀವು ಏನಾದರೂ ಆ ಟೈಮಲ್ಲಿ ನೀವು ಎಂಟೈರ್ ಬುಕ್ ಓದೋಕ್ಕಾಗಲ್ಲ. ಓದ್ಬೇಕು ಅಂದ್ಕೊಂಡ್ರು ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಕಮ್ಮಿ ಟೈಮಲ್ಲಿ ನೀವು ಜಾಸ್ತಿ ಕಂಟೆಂಟ್ನ ಕವರ್ ಮಾಡಬೇಕಂದ್ರೆ ದಿಸ್ ಶಾರ್ಟ್ ನೋಟ್ಸ್ ಟಿಪ್ಸ್ ಹೆಲ್ಪ್ ಯು ಅ ಲಾಟ್. ಓಕೆ, ಹಾಗಿತ್ತಂದರೆ ಶಾರ್ಟ್ ನೋಟ್ಸ್ನ ಹೇಗೆ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡಲಿದ್ದೇನೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಆ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಶಾರ್ಟ್ ನೋಟ್ಸ್ ಬರ್ಕೋಬೇಕಂದ್ರೆ ಯಾವ ಥರ ಬರ್ಕೋಬೇಕು? ಸೊ ಫಸ್ಟ್ಗೆ ಇಲ್ಲಿ ನೀವು ಇದನ್ನು ಸಜೆಷನ್ ಅಂತಾರು ತಿಳ್ಕೊಬೋದು, ಅಥವಾ ಟಿಪ್ಸ್ ಅಂತಾನು ತಿಳ್ಕೊಬೋದು. ಓಕೆ, ಸೊ ಫಸ್ಟ್ ಡು ನಾಟ್ ಎಲಬೊರೇಟ್ ಥಿಂಗ್ಸ್. ಸಿಂಪಲ್. ಓಕೆ, ಸೊ ಡು ನಾಟ್ ಎಲಬೊರೇಟ್ ಥಿಂಗ್ಸ್ ಲೈಕ್ ಪ್ಯಾರಾಗ್ರಾಫ್ ಬರೆಯೋದು ಬೇಕಾಗಿಲ್ಲ. ಸಿಂಪಲ್ ಆಗಿ ಒಂದು ಪಾಯಿಂಟಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಓಕೆ, ಎಕ್ಸಾಂಪಲ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ 2 ಅಂತಿರುತ್ತೆ. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ 2 ಅಂತಿರುತ್ತೆ. ಅದನ್ನು ನೀವು ಯಾವ ಥರ ಸಿಂಪಲ್ ಆಗಿ ಬರಿಬೋದು? μ2 ಸಿಂಪಲ್ ಈ ಥರ. ಓಕೆ, ಸೊ ಇನ್ಸಿಡೆಂಟ್ ರೇ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆಂಟ್ ಅಂತಿರುತ್ತೆ. ಇನ್ಸಿಡೆಂಟ್ ರೇ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆಂಟ್ ಅಂತಿರುತ್ತೆ. ಅದನ್ನು ಯಾವ ಥರ ಬರೀತೀರಾ? I. ಇನ್ ದ ಸೇಮ್ ವೇ ರಿಫ್ರಾಕ್ಟೆಡ್ ರೇ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆಂಟ್. ಓಕೆ, ಆಂಗಲ್ ಆಫ್ ಇನ್ಸಿಡೆಂಟ್ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಯಾವ ಥರ ಬರೀತೀರಾ? ಈ ಥರ. ಆಂಗಲ್ ಆಫ್ ರಿಫ್ರಾಕ್ಷನ್ ಅಥವಾ ರಿಫ್ಲೆಕ್ಷನ್ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಇರುತ್ತೆ. ಅದನ್ನ ಯಾವ ಥರ ಬರೀತೀರಾ? ಈ ಥರ. ಈ ಥರ ಸಿಂಪಲ್ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಬರೀಬೇಕು. ಓಕೆ, ಸೊ ಫಸ್ಟ್ ಒನ್ ನಿಮ್ಗೆ ಗೊತ್ತಾಯ್ತಲ್ಲ, ಡು ನಾಟ್ ಎಲಬೊರೇಟ್ ಥಿಂಗ್ಸ್ ಅಥವಾ ಡೋಂಟ್ ಎಲಬೊರೇಟ್ ಥಿಂಗ್ಸ್. ಓಕೆ, ಜಾಸ್ತಿ ಸ್ಟ್ರೆಚ್ ಮಾಡೋದು ಬೇಕಲ್ಲ. ಕೀಪ್ ಇಟ್ ಆಸ್ ಸಿಂಪಲ್ ಆಸ್ ಪಾಸಿಬಲ್. ಓಕೆ, ಸೊ ನೆಕ್ಸ್ಟ್ ಒನ್ ನೋಡ್ಬೋದು, ನೋ ನೀಡ್ ಟು ಡೆಕೋರೇಟ್. ಓಕೆ, ಡೆಕೋರೇಟ್ ಅಂತಂದರೆ ಗೊತ್ತಾಗುತ್ತೆ. ಓಕೆ, ಅದಕ್ಕೆ ಫುಲ್ಲು ಡಯಾಗ್ರಾಮ್ಸ್ ಅಂದರೆ ಡೆಕೋರೇಟ್ ಮಾಡೋದು, ಅಥವಾ ಡಿಫ್ರೆಂಟ್ ಇಂಕಲ್ಲಿ ಬರೆಯೋದು. ಓಕೆ, ಸ್ಕೇಲ್ ಯೂಸ್ ಮಾಡಿಕೊಂಡು ಎಲ್ಲ ಸ್ವಲ್ಪ ಡೆಕೋರೇಟ್ ಮಾಡ್ತಿರ್ತಾರ, ಫ್ಲವರ್ಸ್ ಎಲ್ಲ ಹಾಕಿ, ಬಾರ್ಡರ್ಸ್ ಎಲ್ಲ ಹಾಕಿ. ಓಕೆ, ಅದಕ್ಕೆ ಪರ್ಟಿಕ್ಯುಲರ್ ಬಾಕ್ಸಸ್ ಎಲ್ಲ ಹಾಕಿ ಮಾಡ್ಕೊತಿರ್ತಾರೆ. ಅದೆಲ್ಲ ಬೇಡ. ಓಕೆ, ಸೊ ಅಲಂಕಾರ ಬೇಡ. ಕೀಪ್ ಇಟ್ ಸಿಂಪಲ್. ಸೆಕೆಂಡ್ ಪಾಯಿಂಟ್ ಇಸ್ ಡನ್. ನೋ ನೀಡ್ ಟು ಡೆಕೋರೇಟ್ ದ ಥಿಂಗ್ಸ್. ನೋಟ್ಸ್ ಬರಿಬೇಕಾದ್ರೆ ಯಾವುದೇ ಥರ ಡೆಕೋರೇಷನ್ ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಒನ್, ರೈಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಲೆಕ್ಚರ್ಸ್ ನಡೀತಿರಬೇಕಾದ್ರೆ, ಓಕೆ, ಅಥವಾ ಲೈವ್ ಕ್ಲಾಸಸ್ ನಡೀತಿರಬೇಕಾದ್ರೆ ಸರ್ ಟಾಪಿಕ್ಸ್ ಏನೋ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ಅಥವಾ ಪರ್ಟಿಕ್ಯುಲರ್ ಟಾಪಿಕ್ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಾಗ್ತಿರುತ್ತೆ, ಓಕೆ ಇದು ಇಂಪಾರ್ಟೆಂಟ್ ಇದೆ, ಅಥವಾ ಟೀಚರ್ಸ್ ಹೇಳ್ತಿರ್ತಾರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ತಿರ್ತಾರೆ. ಅವಾಗ ನೀವು ಏನು ಮಾಡಬೇಕು? ಅದನ್ನು ನೋಟ್ ಡೌನ್ ಮಾಡ್ಕೋಬೇಕು. ಸುಮ್ಮನೆ ನೋಡ್ತಾ ಕೂಡೋದಲ್ಲ. ಓಕೆ, ಅದನ್ನು ಬರ್ಕೊಂಡ್ರೆ ನಿಮ್ಮ ತಲೆಯಲ್ಲೂ ರಿಜಿಸ್ಟರ್ ಆಗಿಬಿಡುತ್ತೆ ಆ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ ನೆಕ್ಸ್ಟ್ ಒನ್, ರೈಟ್ ಇಂಪಾರ್ಟೆಂಟ್ ಹೆಡ್ಡಿಂಗ್ಸ್. ಇಂಪಾರ್ಟೆಂಟ್ ಹೆಡ್ಡಿಂಗ್ಸ್ ಅಂತಂದರೆ ಎಕ್ಸಾಂಪಲ್ ತೊಗೋಬೋದು. ನೀವು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಓದ್ತಿರ್ಬೇಕಾದ್ರೆ ನಿಮಗೆ ತುಂಬ ಹೆಡ್ಡಿಂಗ್ಸ್ ಬರುತ್ತೆ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ವೈರ್ ಅಂತ ಬರುತ್ತೆ. ಆ ಕರೆಂಟ್ ಕ್ಯಾರಿಂಗ್ ವೈರಲ್ಲಿ ಸಬ್ ಟಾಪಿಕ್ಸ್ ಬರುತ್ತೆ. ಮ್ಯಾಗ್ನೆಟಿಕ್ ವೈರ್ ಕ್ಯಾರಿಂಗ್ ಸೆಮಿ ಫೈನೆಟ್ ವೈರ್ ಅಂತ ಬರುತ್ತೆ. ಓಕೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡೇ ಫೈಂಡ್ ಮಾಡ್ತೀರಾ ಡ್ಯೂ ಟು ಸೆಮಿ ಫೈನೆಟ್ ವೈರ್. ಅಂದರೆ ಒಂದು ಕಡೆ ಇನ್ಫೈನೈಟ್ ವೈರ್ ಇರುತ್ತೆ, ಇನ್ನೊಂದು ಕಡೆ ಫೈನೈಟ್ ವೈರ್ ಇರುತ್ತೆ. ಅದೆಲ್ಲ ಟಾಪಿಕ್ಸ್ ಓದ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ. ಸೊ ಈ ಥರ ಹೆಡ್ಡಿಂಗ್ಸ್ ಬರ್ಕೊಳ್ಳೋದ್ರ ಮೂಲಕ ಅದು ಮೇನ್ ಹೆಡ್ಡಿಂಗ್, ಸಬ್ ಹೆಡ್ಡಿಂಗ್ ಈ ಥರ ಬರೀತಾ ಹೋದರೆ ನಿಮಗೆ ಈಸಿಯಾಗಿ ಟಾಪಿಕ್ ಅರ್ಥ ಆಗ್ಬಿಡುತ್ತೆ. ಓಕೆ, ನೀವು ರೆಗ್ಯುಲರ್ ನೋಟ್ಸ್ ಬರಿಬೇಕಾದ್ರೆ ಫುಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರಿತಿರ್ತೀರ. ಈ ಶಾರ್ಟ್ ನೋಟ್ಸ್ ಬೇಕಾಗಿಲ್ಲ. ಡೈರೆಕ್ಟ್ಲಿ ಫಾರ್ಮುಲಾಸ್ ಬರ್ಕೋಬೋದು, ಸ್ವಲ್ಪ ರಫ್ ಡಯಾಗ್ರಾಮ್ ಹಾಕೊಂಡು ಮಾಡ್ಕೋಬೋದು. ಓಕೆ, ಈ ಥರ ಸಿಂಪಲ್ ಆಗಿ ನೀವು ನೋಟ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಓಕೆ, ಎನಿ ಹೌ ಎಲ್ ಬಿ ಗೆಟಿಂಗ್ ದ್ಯಾಟ್ ಕಂಪ್ಲೀಟ್ PDF ಫೈಲ್ ವಿತ್ ಯು, ರೈಟ್? ಸೊ ನಿಮಗೆ ಎಲ್ಲ ನೋಟ್ಸ್ ಇರೋ ಒಂದು PDF ಫೈಲ್ ಸಿಗುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಕಂಪ್ಲೀಟ್ ನೋಟ್ಸ್ ಬರ್ಕೋಬೋದು. ಬಟ್ ಆ ಸಿಚುವೇಶನ್ಗೆ, ಆ ಟೈಮ್ಗೆ ನೀವು ಏನು ಮಾಡಬೇಕು? ಶಾರ್ಟ್ ನೋಟ್ಸ್ನ ಪ್ರಿಪೇರ್ ಮಾಡ್ಕೋಬೇಕು. ಅದು ರಿವಿಷನ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್,
ರೈಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್. ಫಿಸಿಕ್ಸಲ್ಲಿ ಫಾರ್ಮುಲಾಸ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಓಕೆ, ಸೊ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಫಾರ್ಮುಲಾಸ್ ಇರುತ್ತಲ್ಲ ಎಲ್ಲ ಬರೀರಿ. ಇಂಪಾರ್ಟೆಂಟ್ ಫಾರ್ಮುಲಾ ಅಂತಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಓದ್ತಿರ್ಬೇಕಾದ್ರೆ ಓಕೆ, ನಾವು ಜನರಲಿ ಸಿ ಈಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ ಅಂತ, ದ್ಯಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಸ್ಪೀಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಓಕೆ, ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ಆಫ್ ಇಟ್ ಅಂತ ಕರಿತೀವಿ. ಓಕೆ, ಸೊ ಅದು ವ್ಯಾಕ್ಯೂಮ್ ಅಥವಾ ಏರ್ ಮೀಡಿಯಮಲ್ಲೇ ಟ್ರಾವೆಲ್ ಆಗಬೇಕಾದ್ರೆ ಸಿ ಅಂತ ಯೂಸ್ ಮಾಡ್ತೀವಿ. ಏನಂತ? ಸಿ ಈಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ ಅಂತ ಯೂಸ್ ಮಾಡ್ತೀವಿ. ಅದೇ ನಾವು ವಿಸಿಬಲ್ ಲೈಟ್ ತೊಗೊಂಡಾಗ ಇನ್ ಏರ್ ಮೀಡಿಯಮಲ್ಲಿ ಸ್ಪೀಡ್ ಆಫ್ ಲೈಟ್ ರೆಪ್ರೆಸೆಂಟೆಡ್ ಆಸ್ ಅ ಸಿ, ದಟ್ ಈಸ್ ಅ 3 × 10⁻m/s. ಓಕೆ, ಅದೇ ಮೀಡಿಯಮಲ್ಲಿ ಟ್ರಾವೆಲ್ ಆಗಬೇಕಾದ್ರೆ ಈ ಸಿ ಬದಲು ನಾವು ಏನು ಯೂಸ್ ಮಾಡ್ತೀವಿ ಅಂತಂದರೆ ವಿ ಅಂತ ಯೂಸ್ ಮಾಡ್ತೀವಿ. ವಿ ಈಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ ಅಂತ ಯೂಸ್ ಮಾಡ್ತೀವಿ. ಈ ಸಿಗೆ ಮತ್ತು ವಿಗೆ ಏನು ಡಿಫ್ರೆನ್ಸ್? ಈ ಥರ ಡಿಫ್ರೆನ್ಸ್ ನೀವು ಶಾರ್ಟ್ ನೋಟ್ಸಲ್ಲಿ ಬರ್ಕೋಬಹುದು. ಸಿ ಇಂಡಿಕೇಟ್ಸ್ ಇಟ್ ಈಸ್ ಟ್ರಾವೆಲಿಂಗ್ ಇನ್ ಎ ಏರ್ ಮೀಡಿಯಮ್ ಆರ್ ವ್ಯಾಕ್ಯೂಮ್, ವಿ ಇಂಡಿಕೇಟ್ಸ್ ಇಟ್ ಈಸ್ ಅ ಟ್ರಾವೆಲಿಂಗ್ ಇನ್ ಎ ಮೀಡಿಯಮ್ ಅಂತ. ಓಕೆ, ಟ್ರಾನ್ಸ್ಪರೆಂಟ್ ಮೀಡಿಯಮ್ ಆರ್ ಆಪ್ಟಿಕಲ್ ಮೀಡಿಯಮ್ ಅಂತಲೂ ಕರಿಬೋದು. ಸೊ ಈ ಥರ ಸಿಂಪಲ್ ಪಾಯಿಂಟ್ಸ್ನ ನೀವು ಆ್ಯಡ್ ಮಾಡ್ತಾ ಹೋಗ್ತಾ ಇರಬೇಕು. ಓಕೆ, ನೆಕ್ಸ್ಟ್ ಒನ್ ಏನು? ಡ್ರಾ ಡಯಾಗ್ರಾಮ್ಸ್ ಓನ್ಲಿ ಇಫ್ ನೆಸಸರಿ. ಡ್ರಾ ಡಯಾಗ್ರಾಮ್ ಓನ್ಲಿ ಇಫ್ ನೆಸಸರಿ. ನೀವು ಡಯಾಗ್ರಾಮ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ, ಲಾಟ್ ಆಫ್ ಡಯಾಗ್ರಾಮ್ಸ್. ಬಯಾಲಜಿಗೆ ಬಂದರೆ ಡಯಾಗ್ರಾಮ್ಸ್ ಇರುತ್ತೆ. ಲೇಬಲಿಂಗ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಯಾವುದು ಇಂಪಾರ್ಟೆಂಟ್ ಮತ್ತು ನೆಸಸರಿ ಅನ್ಸಿದ್ರೆ ಮಾತ್ರ ನೀವು ಅದ್ರ ಡಯಾಗ್ರಾಮ್ ಬರ್ಕೊಳ್ಳಿ. ಯಾಕಂದರೆ ಡಯಾಗ್ರಾಮ್ ಬರಿಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಅದು ಇಂಪಾರ್ಟೆಂಟ್ ಅನ್ಸಿದ್ರೆ ಟೈಮ್ ಅದರಲ್ಲಿ ಇನ್ಕ್ಲೂಡ್ ಮಾಡಿ, ಅದಕ್ಕೆ ಉಪಯೋಗಿಸಿ. ಬಟ್ ಅದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸಿದ್ರೆ ಅದನ್ನು ಬಿಟ್ಬಿಡಿ, ಬರ್ಕೊಳ್ಳೋಕೆ ಹೋಗ್ಬೇಡಿ. ಅದು ನೆಸಸರಿ ಇದೆ, ನಾವು ಬರ್ಕೊಳ್ಳೇಬೇಕು ಅಂತ ಅನ್ಸಿದ್ರೆ ಮಾತ್ರ ಆ ಡಯಾಗ್ರಾಮ್ಸ್ನ ಬರ್ಕೊಳ್ಳಿ. ಹಾಗೆ ಲೇಬಲಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲೇಬಲಿಂಗ್ ಸಹಿತ ಮಾಡಬೇಕು. ಓಕೆ, ಸೊ ದ್ಯಾಟ್ ಈಸ್ ಡನ್. ನೆಕ್ಸ್ಟ್ ಒನ್, ಗ್ರಾಫ್ಸ್. ಸೊ ಗ್ರಾಫ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ನೀವು ಯಾವುದೇ ನೀವು ಎಕ್ಸಾಮ್ಸ್ ತೊಗೊಳ್ಳಿ, ಅಟ್ಲೀಸ್ಟ್ 1 hour ಕ್ವಶನ್ ವಿಲ್ ಬಿ ಬೇಸ್ಡ್ ಆನ್ ದಿಸ್ ಗ್ರಾಫ್ಸ್ ಓನ್ಲಿ. ಓಕೆ, ಸೊ ನಾವು ಸ್ಟ್ರೇಟ್ ಲೈನ್ ಮೋಷನ್ಗೆ ಬಂದಾಗ, ಮೋಷನ್ ಇನ್ನೇ ಸ್ಟ್ರೇಟ್ ಲೈನ್ ಅಥವಾ 1D ಮೋಷನ್ ಇನ್ನೇ ಪ್ಲೇನ್ ಅಂತ ಬಂದಾಗ ನಾವು ಗ್ರಾಫಿಕಲ್ ಮೆಥಡ್ಸ್ ತುಂಬ ಯೂಸ್ ಮಾಡ್ತೀವಿ. ಓಕೆ, ಪ್ರೆಸೆಂಟೇಷನ್ ಆಫ್ ಎ ಮೋಷನ್ ಇನ್ ಎ 1D ಆಸ್ ವೆಲ್ ಆಸ್ ಅ 2D. ಓಕೆ, ಆ ಟೈಮಲ್ಲಿ ನಿಮಗೆ ಗ್ರಾಫ್ಸ್ ಏನಿದೆಯಲ್ಲ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಗ್ರಾಫ್ಸ್ನ ಮಿಸ್ ಮಾಡ್ಕೊಳ್ಳಾರ್ದೆ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, XT ಗ್ರಾಫ್ ಅಂದ್ರೇನು, ST ಗ್ರಾಫ್ ಅಂದ್ರೇನು, VT ಗ್ರಾಫ್ ಅಂದ್ರೇನು, AT ಗ್ರಾಫ್ ಅಂದ್ರೇನು, ಆ ಸ್ಟ್ರೇಟ್ ಲೈನ್ ಅಂದರೆ ನಿಮಗೆ ಸ್ಲೋಪ್ ಸಿಗುತ್ತಲ್ಲ, ಸ್ಟ್ರೇಟ್ ಲೈನ್ ಬಂದರೆ ಅರ್ಥ ಏನು, ಕರ್ವ್ ಬಂದರೆ ಏನು, ಪ್ಯಾರಾಬೋಲಾ ಬಂದ್ರೇನು, ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಬಂದರೆ ಹೇಗೆ ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ಮತ್ತೆ ಇಲ್ಲಿ ನಿಮಗೆ ಸ್ಲೋಪ್ ಬಂದರೆ ಯಾವ ಥರ ಫೈಂಡ್ ಮಾಡೋದು. ತುಂಬ ಜನಕ್ಕೆ ಸ್ಲೋಪ್ ಫೈಂಡ್ ಮಾಡೋದು ಕಷ್ಟ ಆಗುತ್ತೆ. ಓಕೆ, ಆ ಸ್ಲೋಪ್ನ ಯಾವ ಥರ ಫೈಂಡ್ ಮಾಡಬೇಕು. ಆ ಸ್ಲೋಪ್ನ ಫೈಂಡ್ ಮಾಡಬೇಕಾದ್ರೆ ನಾವು ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಕಾನ್ಸೆಪ್ಟ್ ಯೂಸ್ ಮಾಡ್ಕೋತೀವಿ. ಓಕೆ, dy/dx ಅಥವಾ dy/dt ಲೆಸ್ ದೆನ್ 0, ಅಥವಾ dy/dx ಅಥವಾ dy/dt ಗ್ರೇಟರ್ ದೆನ್ 0. ಲೆಸ್ ದೆನ್ 0 ಅಂತಂದರೆ ಮ್ಯಾಕ್ಸಿಮಮ್ ಅಂತ ಕರಿತೀವಿ, ಗ್ರೇಟರ್ ದೆನ್ 0 ಬಂದರೆ ಮಿನಿಮಮ್ ಅಂತ ಕರಿತೀವಿ. ಓಕೆ, ಸೊ ಈ ಥರ ನೀವು ಸ್ಲೋಪ್ನ ಯಾವ ಥರ ಜನರಲ್ ಆಗಿ ಯಾವ ಥರ ಸ್ಲೋಪ್ ಈಸ್ ಈಕ್ವಲ್ ಟು ಎಮ್ ಅಂತ ಬರೀತೀರಾ, ಎಮ್ ಯಾವ ಥರ ಬರೀತೀರಾ, ದಟ್ ಈಸ್ ∆y ಡಿವೈಡೆಡ್ ಬೈ ∆x ಅಂತ ಬರೀತೀರಾ. ಚೇಂಜ್ ಇನ್ y ಆಕ್ಸಿಸ್ ಡಿವೈಡೆಡ್ ಬೈ ಚೇಂಜ್ ಇನ್ x ಆಕ್ಸಿಸ್ ಅಂತ. ಅದು ಸ್ಲೋಪ್ ಬಂದರೆ ನಿಮ್ಗೆ ಏನು ಉಪಯೋಗ, ಆ ಸ್ಲೋಪ್ ಏನು ಮಾಡುತ್ತೆ, ಯಾವ ಪ್ಯಾರಾಮೀಟರ್ ನಿಮಗೆ ಕೊಡುತ್ತೆ, ಮತ್ತು ಏರಿಯಾ ಕವರ್ಡ್ ಅಂಡರ್ ದ ಕರ್ವ್ ಲೈನ್, ಮೇ ಬಿ ಇಟ್ ಈಸ್ ಅ ಸ್ಟ್ರೇಟ್ ಲೈನ್. ಈ ಕರ್ವ್ ಲೈನ್ ಬಂದರೆ ಅಥವಾ ಸ್ಟ್ರೇಟ್ ಲೈನ್ ಬಂದರೆ ಆ ಏರಿಯಾ ಅಂಡರ್ ದ್ಯಾಟ್ ಕರ್ವ್ ಅಥವಾ ಏರಿಯಾ ಅಂಡರ್ ದ್ಯಾಟ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ. ಹಾಗಿತ್ತಂದರೆ ಏರಿಯಾ ಬಂತಂದರೆ ಯಾವ ಥರ ನೀವು ವ್ಯಾಲ್ಯೂ ಫೈಂಡ್ ಮಾಡಬೇಕು. ಏರಿಯಾ ಅಂತಂದರೆ ಇವಾಗ ಶೇಪ್ ನೋಡಬೇಕು. ಫಸ್ಟ್ ಆಫ್ ಆಲ್ ನೀವು ಶೇಪ್ ಫೈಂಡ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಶೇಪ್ಸ್ ಬರೋದೆ ಟ್ರಯಾಂಗಲ್ ಒಂದು ಬರುತ್ತೆ, ನೆಕ್ಸ್ಟ್ ರೆಕ್ಟ್ಯಾಂಗಲ್ ಒಂದು ಬರುತ್ತೆ, ಟ್ರೆಪೆಜಿಯಮ್ ಅಂತ ಬರುತ್ತೆ. ಅಂದರೆ ಒಂದು ಟ್ರಯಾಂಗಲ್ ಒಂದು ರೆಕ್ಟ್ಯಾಂಗಲ್. ಓಕೆ, ಸೊ ಟ್ರೆಪೆಜಿಯಮ್ ಈ ಥರ ಶೇಪ್ಸ್ ಬಂದಾಗ ನೀವು ಯಾವ ಥರ ವ್ಯಾಲ್ಯೂಸ್ನ ಫೈಂಡ್ ಮಾಡಬೇಕು. ಈ ಥರ ಗ್ರಾಫ್ಸ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ನೆಕ್ಸ್ಟ್ ಒನ್, ಟೇಕ್ ಎ ಮಿನಿಮಮ್ ನಂಬರ್ ಆಫ್ ಪೇಜಸ್. ಓಕೆ, ಆದಷ್ಟು ಚಿಕ್ಕ, ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಅಂತಂದರೆ ಚಿಕ್ಕ ನೋಟ್ಬುಕ್ ಇಟ್ಕೊಂಡ್ಬಿಡಿ ಶಾರ್ಟ್ ನೋಟ್ಸ್ಗೆ. ಓಕೆ, ಶಾರ್ಟ್ ನೋಟ್ಸಲ್ಲಿ ಆದಷ್ಟು ಕಮ್ಮಿ ಕಂಟೆಂಟ್ ಬರೀತಿರೋದನ್ನ ಚಿಕ್ಕ ನೋಟ್ಬುಕ್ ಸಾಕು. ನಂಬರ್ ಆಫ್ ಪೇಜಸ್ ಏನಿರುತ್ತಲ್ಲ ಕಮ್ಮಿ ಯೂಸ್ ಮಾಡ್ಕೊಳ್ಳಿ, ಜಾಸ್ತಿ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ಜಾಸ್ತಿ ಯೂಸ್ ಮಾಡಿದ್ರೆ ರೆಗ್ಯುಲರ್ ನೋಟ್ಸ್ಗೆ ನಿಮಗೆ ಮತ್ತು ಶಾರ್ಟ್ ನೋಟ್ಸ್ಗೆ ಡಿಫ್ರೆನ್ಸ್ ಏನಿರುತ್ತೆ ಹೇಳಿ. ಓಕೆ, ಸೊ ಮೇಕ್ ಇಟ್ ಆಸ್ ಸಿಂಪಲ್ ಆಸ್ ಪಾಸಿಬಲ್. ಹಾಗೆ ಶಾರ್ಟ್ ಆಗಿ ಇಟ್ಕೊಂಡ್ಬಿಡಿ. ಓಕೆ, ನಾವ್ ಡೋಂಟ್ ರೈಟ್ ಕ್ವಶನ್ಸ್, ಹೈಲೈಟ್ ದ ಕ್ವಶನ್ಸ್ ಫ್ರಮ್ ದ ನೋಟ್ಸ್. ಅರ್ಥ ಆಯ್ತಾ? ಡು ನಾಟ್ ರೈಟ್ ದ ಕ್ವಶನ್. ಹೇಗೆ ಅಂತಂದ್ರೆ ಕ್ವಶನ್ಸ್ ಇರುತ್ತೆ ಟೆಕ್ಸ್ಟ್ ಬುಕ್ಕಲ್ಲಿ. ಓಕೆ, ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ಲೆಕ್ಚರ್ ಕೊಡೋ ಕ್ವಶನ್ಸ್ನ
ನೀವು ಶಾರ್ಟ್ ನೋಟ್ಸಲ್ಲಿ ಬರೀಬೇಡಿ. ಓಕೆ, ಅದನ್ನ ನಿಮ್ಗೆ ಆಲ್ರೆಡಿ ಕ್ವಶನ್ ಇರುತ್ತಲ್ಲ, ಇನ್ನೇನಾಗಿ ಬರೀತೀರಾ? ಸೊ ಬಟ್ ಇಲ್ಲಿ ನೀವು ಶಾರ್ಟ್ ನೋಟ್ಸ್ ಬರೀತಿರ್ಬೇಕಾದ್ರೆ ನಿಮಗೆ ಅನಲೈಸ್ ಆಗುತ್ತೆ, ಓಕೆ ಈ ಕ್ವಶನ್ ಬರ್ಬೋದಲ್ಲ ಅಂತ. ಅವಾಗ ಕ್ವಶನ್ ಮಾರ್ಕ್ ಹಾಕಿ. ಆ ಕ್ವಶನ್ ಮಾರ್ಕ್ ಹಾಕಿ ಹೇಗೆ ಹಾಕೋದಂದ್ರೆ ಅದನ್ನು ಹೈಲೈಟ್ ಮಾಡಿಬಿಡಿ, ಈ ಥರ ಕ್ವಶನ್ ಬರ್ಬೋದು ಅಂತ. ಓಕೆ, ಸೊ ಈ ಥರ ಮಾಡೋದು. ಫಾರ್ ಎಕ್ಸಾಂಪಲ್ ನೀವು ರೊಟೇಷನಲ್ ಡೈನಮಿಕ್ಸ್ ಕಾನ್ಸೆಪ್ಟ್ ತೊಗೊಂಡ್ರೆ ನಾರ್ಮಲ್ ಆಗಿ ಡೈರೆಕ್ಷನ್ಸ್ ಕೇಳ್ತಾರೆ. ವಾಟ್ ಇಸ್ ದ ವೆಲಾಸಿಟಿ ಡೈರೆಕ್ಷನ್, ವಾಟ್ ಇಸ್ ದ ಆಕ್ಸಲರೇಷನ್ ಡೈರೆಕ್ಷನ್. ಬಟ್ ಇಲ್ಲಿ ರೊಟೇಷನಲ್ ಡೈನಾಮಿಕ್ಸ್ ಅಲ್ಲಿ ನಾವು ಆಕ್ಸಲರೇಷನ್ ಅಂತ ಕರೆಯಲ್ಲ, ಬಟ್ ಇನ್ಸ್ಟೆಡ್ ಆಫ್ ದಟ್ ವಾಟ್ ವಿ ಕಾಲ್ ಆಂಗ್ಯುಲರ್ ಆಕ್ಸಲರೇಷನ್ ಅಂತ ಕರಿತೀವಿ. ಅದು ಡೈರೆಕ್ಷನ್ ಕೇಳ್ತಾರೆ. ಡೈರೆಕ್ಷನ್ ಕೇಳಿದ್ರೆ ನಿಮಗೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡ್ಕೊಂಡು ಸಾಕು. ಫಾರ್ ಎಕ್ಸಾಂಪಲ್ ಸರ್ಕ್ಯುಲರ್ ಮೋಷನ್ ಅಲ್ಲ, ರೊಟೇಷನಲ್ ಡೈನಾಮಿಕ್ಸ್. ಓಕೆ, ಅಲ್ಲಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಪಾರ್ಟಿಕಲ್ ಮೂವ್ ಆಗ್ತಿದೆ, ಅಥವಾ ಬಾಡಿ ಮೂವ್ ಆಗ್ತಿದ್ರೆ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಆಕ್ಸಲರೇಷನ್ ಅಂತ ಕೇಳ್ತಾರೆ ಜನರಲಿ. ಓಕೆ, ಅವ್ರು ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡ್ಕೊಂಡ್ರೆ ಈ ಥರ, ಫಾರ್ ಎಕ್ಸಾಂಪಲ್ ಈ ಥರ ಮೂವ್ ಆಗ್ತಿದೆ ಅನ್ಕೊಳ್ಳಿ. ಓಕೆ, ಈ ಥರ ಮೂವ್ ಆಗ್ತಿದೆ, ಯೂಸ್ ದಿಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಈ ಥರ ಮೂವ್ ಆಗ್ತಿದ್ರೆ ಬೆರಳು ಏನು ಇಂಡಿಕೇಟ್ ಮಾಡುತ್ತೆ, ಪಾರ್ಟಿಕಲ್ ಅಥವಾ ಬಾಡಿ ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ ಅಂತ. ಫಾರ್ ಎಕ್ಸಾಂಪಲ್ ಈ ಥರ ನೋಡ್ಕೊಂಡ್ರೆ ದ ಆಕ್ಸಲರೇಟೆಡ್ ಡೈರೆಕ್ಷನ್ ಟುವರ್ಡ್ಸ್ ಬೋರ್ಡ್. ಓಕೆ, ಅದೇ ಉಲ್ಟಾ ಇಲ್ಲಿ ಏನಾಗ್ತಿದೆ, ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಗ್ತಿದೆ. ಆಂಟಿ ಕ್ಲಾಕ್ ವೈಸ್ ಮೂವ್ ಆದರೆ ಆಂಗ್ಯುಲರ್ ಆಕ್ಸಲರೇಷನ್ ವಿಲ್ ಬಿ ಔಟ್ವರ್ಡ್ ಇನ್ ಡೈರೆಕ್ಷನ್. ಅದೇ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ತೊಗೊಂಡ್ರೆ ಈ ಥರ, ಓಕೆ ಕ್ಲಾಕ್ ವೈಸ್ ಡೈರೆಕ್ಷನ್ ಈ ಥರ ತೊಗೊಂಡ್ರೆ ದಿಸ್ ಆಕ್ಸಲರೇಟೆಡ್ ಡೈರೆಕ್ಷನ್ ಔಟ್ವರ್ಡ್ ಫ್ರಮ್ ದ ಬೋರ್ಡ್. ಓಕೆ, ಇನ್ವರ್ಡ್ ಔಟ್ವರ್ಡ್ ಪ್ಲೇನ್ ಅಂತ ಕೇಳ್ತಾರೆ. ಇನ್ಸ್ಟೆಡ್ ಆಫ್ ದಿಸ್ ಬೋರ್ಡ್ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಪ್ಲೇನ್. ಓಕೆ, ಇನ್ವರ್ಡ್ ಪ್ಲೇನ್, ಇನ್ವರ್ಡ್ ಇನ್ ಡೈರೆಕ್ಷನ್ ಆರ್ ಔಟ್ವರ್ಡ್ ಇನ್ ಡೈರೆಕ್ಷನ್. ಸೊ ದಿಸ್ ಥಂಬ್ ಏನು ಇಂಡಿಕೇಟ್ ಮಾಡುತ್ತೆ, ಡೈರೆಕ್ಷನ್ ಆಫ್ ಆಂಗ್ಯುಲರ್ ಆಕ್ಸಲರೇಷನ್ ಅಂತ. ಸೊ ಈ ಥರ ಬರುತ್ತೆ. ಸೊ ಸಿಂಪಲ್ ಆಗಿ ಆ ಥರ ಹೈಲೈಟ್ ಮಾಡ್ಕೊಂಡು ಹೋಗ್ತೀರಿ. ಓಕೆ, ಅರ್ಥ ಆಯ್ತಾ? ಲಾಸ್ಟ್ ಒನ್, ಯು ವಿಲ್ ನಾಟ್ ಹ್ಯಾವ್ ಎನಿ ಬೆನಿಫಿಟ್ಸ್ ಆರ್ ಹೆಲ್ಪ್ ಫ್ರಮ್ ದ ಅದರ್ ಶಾರ್ಟ್ ನೋಟ್ಸ್. ಇವಾಗ ನಿಮ್ಮ ಫ್ರೆಂಡ್ ಏನಾದರೂ ಶಾರ್ಟ್ ನೋಟ್ಸ್ ಮಾಡಿರ್ತಾನೆ. ಓಕೆ, ಅವನು ನೀವೇನಾದರೂ ಶಾರ್ಟ್ ನೋಟ್ಸ್ ಅವ್ನು ರೆಫರ್ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ, ಯಾವುದೇ ಥರ ಬೆನಿಫಿಟ್ಸ್ ಅಥವಾ ಹೆಲ್ಪ್ ಆಗೋದಿಲ್ಲ. ಯಾಕೆಂದರೆ ಅವನಿಗೆ ತಕ್ಕಂತೆ ಅವ್ನು ನೋಟ್ ಮಾಡಿರ್ತಾನೆ. ಓಕೆ, ಶಾರ್ಟ್ ನೋಟ್ಸ್ ಮಾಡ್ಕೊಂಡಿರ್ತಾನೆ. ಅವನಿಗೆ ಯಾವ ಥರ ಅರ್ಥ ಆಗುತ್ತೋ ಆ ಥರ ಅವನು ನೋಟ್ಸ್ ಮಾಡ್ಕೊಂಡಿರ್ತಾನೆ. ಅವ್ನು ನಿಮ್ಗೆ ಯಾವ ಥರ ಅರ್ಥ ಆಗುತ್ತೆ ಹೇಳಿ? ಅದರಿಂದ ನೀವು ನಿಮ್ಮದೇ ಆದ ಶಾರ್ಟ್ ನೋಟ್ಸ್ನ ಮಾಡ್ಕೊಳ್ಳಿ. ದ್ಯಾಟ್ ವಿಲ್ ಹೆಲ್ಪ್ ಯುವರ್ ಲಾಟ್ ಆಫ್ ಲಾಟ್ ಟುವರ್ಡ್ಸ್ ಯುವರ್ ಬೋರ್ಡ್ಸ್ ಆಸ್ ವೆಲ್ ಆಸ್ KCET, ನೀಟ್ ಆಸ್ ವೆಲ್ ಆಸ್ JEE. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಗಾಟ್ ಇಟ್? ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.